Hey everyone, you're watching News Insights. ನೀವು ಕುಂತ್ರಿತಿಗೆ ಇನ್ನೊಂದು ಕಾಪಿ ರೀಚ್ ಆಗುತ್ತೆ, ಕೂತ್ಕೊಳ್ಳಿ ಫಸ್ಟು. ಹೌದು, ತಮ್ಮ ವಿಶ್ವಾಸಿ ನೀವೇನೆ. ನಿಮ್ದು ಇಲ್ಲ ಅಂದಾಗ ನಮಗೆ ಅಂತಿಮವಾಗಿ ಕಾನೂನು ನೆರವು ತೆಗೆದುಕೊಂಡು ನಾವು ಬದುಕಲಿಕ್ಕೆ ಒಂದು ತಯಾರಿ ನಡೆಸ್ಕೊಳ್ತಕ್ಕಂಥ ಒಂದು ಅಂಶ ನಮ್ಮದಾಗಿರ್ತದೆ. ಇಷ್ಟು ಹೇಳಿ ನನ್ನ ಅತಿಥಿ ಉಪನ್ಯಾಸಕರ ಸಂಘಕ್ಕೆ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಜೈ ಹಿಂದ್ ಮೇಡಮ್, ಇನ್ನೊಂದು ಸ್ವಲ್ಪ ನಮ್ಮ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ. ವರ್ಷದಿಂದ ನಾವು ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಅನೈತಿಕ ಒಂದು ನೋಟಿಫಿಕೇಶನ್ಸ್ ಇಂದ ನಮ್ಮನ್ನ ಇವತ್ತು ಹೊರಗೆ ಆಗ್ತಕ್ಕಂಥ ಒಂದು ಹುನ್ನಾರ ನಡೀತಕ್ಕಂಥ ಒಂದು ಅಂಶವನ್ನು ಕಾಣ್ತಾ ಇದ್ದೀವಿ. ಸುಮಾರು 6,000 ಜನಕ್ಕೆ ಒಂದು ಅನ್ಯಾಯ ಆಗ್ತಕ್ಕಂಥ ಒಂದು ಅಂಶವನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಆದ್ರಿಂದ ಇಲ್ಲಿ ಸರ್ಕಾರ ನಮ್ಮನ್ನ ಯಾವುದೇ ರೀತಿಯಾಗಿ ಹೊರಗಡೆ ಕಳಿಸದೆ ನಮ್ಮನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. 4ನೇ ತಾರೀಕು ನಮ್ಮ ಸಂಘ ವತಿಯಿಂದ ಎಲ್ಲ ಒಂದು ಮುಖ್ಯಮಂತ್ರಿಗಳಿಗೂ, ಎಜುಕೇಶನ್ ಮಿನಿಸ್ಟ್ರಿಗೂ, ಕಾನೂನು ಮಂತ್ರಿಗಳಿಗೂ ನಾವು ಆಗ್ಲೇ ಮನವಿ ಪತ್ರಗಳನ್ನು ಸಲ್ಲಿಸಿ ಇಲ್ಲಿ ನಾವು ಈ 10ನೇ ತಾರೀಕು ಸ್ಟ್ರೈಕ್ ಹಮ್ಮಿಕೊಂಡಿದೀವಿ ಅಂತ ಕೂಡ ವಿಷಯವನ್ನು ತಲುಪಿಸಿದ್ದೀವಿ. ಇವತ್ತು ಪ್ರತಿಭಟನೆಯಲ್ಲಿ ಒಂದು 700 ಜನ ಭಾಗಿಯಾಗಿದ್ದೀವಿ. ನಮಗೆ ಸ್ಪಂದಿಸಲಿಲ್ಲದ್ರೆ ದಯಾಮರಣ ಒಂದು ಹಮ್ಮಿಕೊಂಡು ಇಲ್ಲೇ ಒಂದು ಸ್ಟ್ರೈಕ್ ಅನ್ನು ಮುಂದುವರಿಸತಕ್ಕಂತ ಒಂದು ಅಂಶ. 10 ದಿನ ಗಡುವು ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ಇಲ್ಲೇ ನಾವು ಫುಲ್ಫಿಲ್ ಆಗೋವರೆಗೂ ನಾವು ಇಲ್ಲಿ ಸ್ಟ್ರೈಕ್ ಮುಂದುವರಿಸತಕ್ಕಂತ ಒಂದು ಅಂಶವನ್ನು ಕಾಣ್ತೀವಿ. ಮನವಿ ಪತ್ರವನ್ನು ಸಲ್ಲಿಸ್ತೀವಿ. ಡಿಸಿ ಆಫೀಸಿಗೆ ಕೂಡ ನಮ್ಮ ಎಲ್ಲಾ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಮಂಜುಳಾ ಅಂತ, ಸಿಂಧನೂರು ಅತಿಥಿ ಉಪನ್ಯಾಸಕರು. ಉಪನ್ಯಾಸ ಒಕ್ಕೂಟದ ಸಂಚಾಲಕ ಸರ್. ನಾವು ಮಾಡಿದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಅತಿಥಿ ಸುಮಾರು 15-20 ವರ್ಷ ಸರ್ವಿಸ್ ಮಾಡ್ತಾ ಇದ್ವಿ ಡಿಗ್ರಿ ಕಾಲೇಜುಗಳಲ್ಲಿ. 1,200 ರೂಪಾಯಿಂದ ಕೆಲಸ ಮಾಡ್ತಾ ಇದ್ವಿ. 1,200 ಇವತ್ತು 40,000 ತನಕ ಬಂದಿದೆ. ಸಂಬಳ ಜಾಸ್ತಿ, ಹೋರಾಟದ ಪ್ರತಿಫಲವಾಗಿ ಬಂದಿದೆ. ಅದು ಇತ್ತೀಚೆಗೆ ಏನಾಗಿದೆ, ಸರ್ಕಾರ ನೆಟ್ಟು ಸೆಟ್ಟು PhD ಆದವ್ರು ಮಾತ್ರ ತಗೋತೀವಿ, ಸರ್ವಿಸ್ ಆದವ್ರು ತಗೊಳ್ಳಲ್ಲ ಅನ್ನೋ ಒಂದು ಆದೇಶನ ಆಗಿದೆ. ಸೊ ಅದ್ರ ಪರಿಣಾಮ ಏನಾಗುತ್ತೆ, ಸುಮಾರು 5,000ದಿಂದ 5,500 ಜನ ಹೊರಗೆ ಹೋಗುವಂತ ಪರಿಸ್ಥಿತಿ ಬರ್ತಾ ಇದೆ. ನಾವು ಸರ್ಕಾರ ಕೇಳಿದ್ ಇಷ್ಟೇ, ದಯವಿಟ್ಟು ಇಷ್ಟು ವರ್ಷ ಏನ್ ಸೇವೆ ಸಲ್ಲಿಸಿದೀವಿ, ಸೇವೆಗೆ ನಮ್ಗೆ ಭದ್ರತೆ ಕೊಡಿ. ನೀವು ಹೊಸ ಉದ್ಯೋಗ ಸೃಷ್ಟಿ ಆದ್ರೆ ನೀವು ಯಾರು ಬೇಕಾದ್ರೆ ತಗೊಳ್ಳಿ, ನಮ್ದೇ ಅಬ್ಜೆಕ್ಷನ್ ಇಲ್ಲ. ಅದನ್ಬಿಟ್ಟು ಏಕಾಏಕಿ 15-20 ವರ್ಷ ಮಾಡ್ತಿದ್ದನ್ನ ಹೊರಗೆ ತೆಗೆದಾಕಿ ಹೊಸಬರು ತಗೊಳ್ಳೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸದ ಕಥೆ ಏನಾಗ್ಬೇಕಾಗಿದೆ ಅವ್ರಿಗೆ. ಸೊ ಮತ್ತೆ ಇವು ಹೊರಗೋದಂತವ್ರ ಜೀವನ ಏನಾಗ್ತದೆ, ಇದೆಲ್ಲ ನೋಡಿ. ಯಾರು ರಿಟೈರ್ಮೆಂಟ್ ಸ್ಟೇಜ್ ಬಂದಿರುವಂತವ್ರಿಗೆ ತೊಂದರೆ ಆಗ್ತದೆ. ಮತ್ತೆ ಎಷ್ಟೋ ಜನಕ್ಕೆ ವಯೋಮಿತಿ ಮೀರಾಗಿದೆ, ಬೇರೆ ಎಲ್ಲೂ ಉದ್ಯೋಗದ ಅವಕಾಶಗಳು ಸಿಗೋದಿಲ್ಲ. 10-15 ವರ್ಷ ಕಾಲ ಲೆಕ್ಚರ್ ಕೆಲಸ ಮಾಡಿದಂತ ಪುನಃ ಬೀದಿಗೆ ಬಂದ್ರೆ ಅವ್ನ ಜೀವನಕ್ಕೆ ಕೊನೆ ಯಾರು? ಸರ್ಕಾರ. ಸರ್, ಮನವಿ ಪತ್ರ ಪ್ರತಿ ಸರ್ಕಾರಗಳೆಲ್ಲ ಕೊಟ್ಕೊಂಡು ಬರ್ತಾ ಇದೀವಿ ಸರ್. ಎಲ್ಲೂ ಇದ್ ಮಾಡಲ್ಲ. ಆಯ್ತು, ಅನುಕೂಲ ಮಾಡ್ಕೊಡ್ತೀವಿ ಸರ್ಕಾರ ಹೇಳ್ತಾರೆ. ಈಗಿರುವಂತ ಸಿದ್ದರಾಮಯ್ಯವರು ಕೂಡ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಇವರು ಕಾಯಂ ಮಾಡಿ ಸಿಲಿಂಡರ್ ಬದಲಾವಣೆ ಮಾಡಿ ಕಾಯಂ ಮಾಡಿ ಅಂತ ಹೇಳಿದ್ದಾರೆ. ನಾನ್ ಕೇಳ್ಕೊಳ್ಳೋದಿಷ್ಟೇ ಸರ್, ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳೋದು, ನೀವೇನ್ ಇದುವರೆಗೆಲ್ಲ ಜಾಹೀರಾತುಗಳಲ್ಲಿ ನಡೆದಿದ್ದೇವೆ ಅಂತ ಹೇಳ್ತಾ ಇದ್ರಿ, ನೀವು ವಿಧಾನಸಭೆಯಲ್ಲಿ ಆಡದಂತ ಮಾತಿಗೆ ನಡ್ಕೊಳ್ಳಿ. ಅತಿಥಿ ಉಪನ್ಯಾಸಕರು ನೀವು ಕಾಯಂ ಮಾಡಿ ನಮಗೆ, ಅಥವಾ ಭದ್ರತೆ ಕೊಡಿ. ಅವ್ರ 60 ವರ್ಷ ತನಕ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ನೀವು ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಸರ್? ಸರ್ಕಾರ ಸ್ಪಂದನೆ ಹೋರಾಟದ ಇದ್ದೇ ಇದೆ ಸರ್, ಚಳವಳಿಗಳು ಇರ್ತವೆ. ನೇಮಕಾತಿ ನೀವು ವೇಗ ಮಾಡ್ಕೊಳ್ಳಿ, ಅದು ನಮ್ದೇ. ಇರೋರಿಗೆ ತೊಂದರೆ ಆಗದಂಗೆ ಇರೋರ್ನ ಕಂಟಿನ್ಯೂ ಮಾಡ್ಕೊಡಿ ಅಂತ ಕೇಳ್ತೇವೆ ಸರ್. ಹಾಗಾಗಿ ನಾವು ಸರ್ಕಾರ ಮತ್ತೊಮ್ಮೆ ಕೇಳ್ಕೋದು, ಮಾನ್ಯ ಸುಧಾಕರ್ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮಧ್ಯಪ್ರವೇಶ ಮಾಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ವಿದ್ಯಾರ್ಥಿ ಹಿತದೃಷ್ಟಿ ಕಾಪಾಡಬೇಕು. ಹಾಗೆ ಅತಿಥಿ ಉಪನ್ಯಾಸಕರ ಜೀವನಕ್ಕೆ ಭದ್ರತೆ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೋತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್.